ಹಾಯ್, ಎಲ್ರಿಗೂ ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾನು ಅನ್ಬಾಕ್ಸಿಂಗ್ ಮಾಡ್ತಾ ಇರೋದು ಒಂಥರ ಡಿಫ್ರೆಂಟ್ ಪ್ರಾಡಕ್ಟ್. ಇದು ಓಪನ್ ಮಾಡಿ ತೋರಿಸ್ತೀನಿ. ಸೊ ಇದು ನೋಡಿ, ಇದು ಇದೆ. ಓಕೆ, ಸೊ ಈ ಒಂದು ಬಾಕ್ಸ್ ಬೇರೆ ಇಲ್ಲ, ಎಂಟಿ ಬಾಕ್ಸ್. ಈಗ ಗೊತ್ತಾಗಿರ್ಬೋದು ನಿಮ್ಗೆ ಏನಿದೆ ಅಂತ. ನೋಡಿ, ಇದು ಬಂದು ಕೀಬೋರ್ಡ್ ಗಾರ್ಡ್ ಅಂತ, ಸಿಲಿಕಾನ್ ಮೆಟೀರಿಯಲ್. ಇದು ನೀವು ಹೇಗೆ ಮೊಬೈಲ್ಗೆ ಸ್ಕ್ರೀನ್ ಗಾರ್ಡ್ ಹಾಕ್ತಿರೋ ಅದೇ ರೀತಿ ಲ್ಯಾಪ್ಟಾಪ್ ಕೀಸ್ನ ಸೇಫ್ ಗಾರ್ಡ್ ಮಾಡೋದಕ್ಕೆ ಈ ರೀತಿ ಸಿಲಿಕಾನ್ ಗಾರ್ಡ್ ಅಂತ ಉಪಯೋಗಿಸ್ತಾರೆ. ಸೊ ಇದು ತುಂಬ ಡ್ಯೂರೇಬಲ್ ಆಗಿರುತ್ತೆ, ಮತ್ತು ಒಂದು ರೀತಿ ಹೈ ಪ್ರೆಸಿಷನಲ್ಲಿ ಟೈಪಿಂಗ್ ಸಹ ಆಗುತ್ತೆ. ನಿಮ್ಗೆ ಏನು ಇದನ್ನ ಹಾಕಿದ ಮೇಲೆ ಡಿಸ್ಟರ್ಬ್ ಆಗ್ತಿದೆ ಟೈಪಿಂಗ್ಗೆ ಆ ಥರ ಏನೂ ಇರೋದಿಲ್ಲ. ಮತ್ತು ಇನ್ನೊಂದು ಇದರ ಮೇನ್ ಅಡ್ವಾಂಟೇಜ್ ಏನಂದರೆ ಇದನ್ನು ನೀವು ಒರೆಸ್ಬೋದು, ವಾಟರಲ್ಲಿ ತೊಳಿಬೋದು, ತುಂಬ ಸತಿ ರಿಯೂಸ್ ಮಾಡ್ಬೋದು. ನೋಡಿ, ನಾನಿದು ತರಿಸಿರೋದು ನನ್ನ ಒಂದು ಲ್ಯಾಪ್ಟಾಪ್ ಮಾಡೆಲ್ಗೆ ಆಸೂಸ್ ರಾಗ್ ಸ್ಟ್ರಿಕ್ಸ್ G16 ಅಂತ ನನ್ನ ಲ್ಯಾಪ್ಟಾಪು. ಅದಕ್ಕಾಗುತ್ತೆ. ನೀವು ಈ ರೀತಿ ಯಾವುದೇ ಲ್ಯಾಪ್ಟಾಪ್ಗೂ ಸಹ ತರಿಸ್ಕೋಬೋದು. ಬಟ್ ಆರ್ಡರ್ ಮಾಡೋ ಮುಂಚೆ ನಿಮ್ಗೆ ಗೊತ್ತಿರಬೇಕು ನಿಮ್ಮ ಮಾಡೆಲ್ ನಂಬರ್ ಯಾವುದು ಅಂತ. ನನಗೆ ನನ್ನ ಮಾಡೆಲ್ ನಂಬರ್ ಗೊತ್ತು, ಆಸೂಸ್ ROG ಸ್ಟ್ರಿಕ್ಸ್ G16 ಅಂತ. ಸೊ ಇಷ್ಟೆಲ್ಲ ಆದಮೇಲೆ ಇದನ್ನು ಓಪನ್ ಮಾಡಿ ನೋಡೋಣ, ಹೆಂಗೆ ಯೂಸ್ ಮಾಡೋದು, ಹೆಂಗಿರುತ್ತೆ ಎಲ್ಲ ತೋರಿಸ್ತೀನಿ. ಸೊ ಇಲ್ಲೊಂದು ಎನ್ವಲಪ್ ಥರ ಇದೆ ಇದು. ಸೊ ಇದು ಈಗ ಇಲ್ಲಿ ಓಪನ್ ಮಾಡೋಣ. ಓಪನ್ ಆಯಿತು. ಸೊ ಫೈನ್ ಕಾಣಿಸ್ತಾ ಇದೆ ಆಲ್ರೆಡಿ. ಏನು ರಿವ್ಯೂ ಮಾಡಿದ್ರೆ ಅಷ್ಟೇ, ಬಾಕ್ಸ್ ಒಳಗಡೆ ಏನೂ ಇಲ್ಲ, ಖಾಲಿ. ಸೊ ನೋಡಿ, ಇಲ್ಲಿ ಇದೇನು ಹಿಂಗಿದೆ ಅಂತ ಅನ್ಕೊಳ್ತಾ ಇದ್ದೀರಾ? ಇದು ಸಿಲಿಕಾನ್ ಒಂದು ನೆಟ್ನಲ್ಲಿ ಇಟ್ಟಿದ್ದಾರಷ್ಟೇ. ಇದನ್ನ ಈ ರೀತಿ ತೆಗಿಬಹುದು. ನೋಡಿ, ಇಲ್ಲಿ ಇದು ಕೆಳಗಡೆ ಇರುವಂತಹದ್ದು ಬರೀ ರೆಡ್, ಒಂದು ಪ್ಲೇನ್ ಪೇಪರ್ ಕೊಟ್ಟಿದ್ದಾರೆ ಅಷ್ಟೇ ಸಪೋರ್ಟ್ಗೆ. ಸೊ ಇದನ್ನು ನಾನು ತೆಗಿತೀನಿ ಸೈಡಲ್ಲಿ. ಸೊ ನಾವು ಇಷ್ಟು ಮಾತಾಡ್ತಾ ಇದ್ದಂಥ ಪ್ರಾಡಕ್ಟ್ ಇದೆ ಸಿಲಿಕಾನ್. ಇದರಲ್ಲಿ ಹೀಗೆ ಟೈಪ್ ಮಾಡ್ಬೋದು ಅಂತೆಲ್ಲ ಕೇಳೋರಿಗೆ ಉತ್ತರ ಕೊಡ್ತೀನಿ. ಇದು ಅದೇ ರೀತಿ ಟೈಪ್ ಮಾಡೋಕ್ಕಾಗಲ್ಲ. ಇದನ್ನ ನೀವು ನಿಮ್ಮ ಲ್ಯಾಪ್ಟಾಪ್ನ ಕೀಬೋರ್ಡ್ಗೆ ಇದೇ ರೀತಿ ಇಟ್ಬಿಟ್ರೆ ಆಯಿತು. ಇಷ್ಟು ದಿನ ಏನು ಬರ್ತಾ ಇತ್ತು, ಈ ಥರ ನೀವು ಕೀಸ್ ಬರ್ತಾ ಇರಲಿಲ್ಲ, ಬರೀ ಈ ರೀತಿ ವೈಟ್ ಕಲರ್ ರಬ್ಬರ್ ಬರ್ತಾ ಇತ್ತು. ಅದನ್ನ ನೀವು ಈ ರೀತಿ ಲ್ಯಾಪ್ಟಾಪ್ ಮೇಲೆ ಹಾಕಿದ್ರೆ ಬರೀ ಈ ರೀತಿ ವೈಟ್, ಅದರೊಳಗಡೆ ನಿಮ್ಮದು ಕೀಪ್ಯಾಡ್ಸ್ ಇರ್ತಾ ಇತ್ತು. ಸೊ ಟೈಪ್ ಮಾಡಬೇಕಾಗಿತ್ತು. ಬಟ್ ಇದರಲ್ಲಿ ಏನಂದರೆ ನಿಮ್ಮ ಲ್ಯಾಪ್ಟಾಪ್ನ ಕೀ ಹೇಗಿದೆಯೋ ಅದೇ ರೀತಿ ನೋಡಿ ಒಳಗಡೆ ಮೋಲ್ಡ್ ಆಗಿದೆ, ಕಾಣಿಸ್ತಾ ಇರ್ಬೋದು ನಿಮಗೆ. ನೋಡಿ, ಒಳಗಡೆ ಹೋಗಿದೆ ಅದು. ನೋಡಿ, ಇದು ನೋಡಿ ಆಚೆ ಬಂದಿದೆ. ನೋಡಿ ಇಲ್ಲಿ ಯಾವ ರೀತಿ ಇದೆ ಅಂತ. ಸೊ ಇದು ತುಂಬ ಉಪಯೋಗ ಬರುತ್ತೆ. ಸಾವಿರಗಟ್ಟಲೆ ಕೊಟ್ಟು ಲ್ಯಾಪ್ಟಾಪ್ ತೊಗೊಂಡಿರ್ತೀರ, ಈ ಥರದ್ದು ಒಂದು 200-300 ರೂಪಾಯಿ ಕೊಟ್ಬಿಟ್ಟು ಖಂಡಿತವಾಗಿ ಲ್ಯಾಪ್ಟಾಪ್ ಕೀಸ್ಗೆ ಹಾಕಿ. ಇದನ್ನು ಹಾಕೋದ್ರಿಂದ ಏನು ಅಡ್ವಾಂಟೇಜ್ ಅಂತ ನೀವು ಕೇಳ್ಬೋದು. ಒಂದು, ನಿಮ್ಮ ಲ್ಯಾಪ್ಟಾಪ್ ಕೀಸ್ನಲ್ಲಿರುವಂತಹ ಪ್ರಿಂಟು ಯಾವುದೇ ಕಾರಣಕ್ಕೂ ಫೇಡ್ ಔಟ್ ಆಗಲ್ಲ. ಬಿಕಾಸ್ ನೀವು ಏನೇ ಟೈಪ್ ಮಾಡಿ ಇದ್ರ ಮೇಲೆ ಟೈಪ್ ಮಾಡ್ತೀರಾ, ಈ ಬಟನ್ ಒಳಗಡೆ ಹೋಗಿ ಟೈಪ್ ಮಾಡುತ್ತೆ. ಆ ರೀತಿ ವರ್ಕ್ ಆಗುತ್ತೆ ಇದು. ಮತ್ತು ನಿಮ್ಮ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡ್ಬೇಕಾದ್ರೆ ಸಡನ್ನಾಗಿ ನೀರು ಬಿದ್ದೋಯ್ತು, ಕಾಫಿ ಬಿದ್ದೋಯ್ತು ಅಂದರೆ ಅದು ಒಳಗಡೆ ಲೀಕ್ ಆಗೋದಿಲ್ಲ, ಇದ್ರ ಮೇಲೇ ಇರುತ್ತೆ. ಸೊ ನೀವು ಈಸಿಯಾಗಿ ಇದನ್ನು ಈ ರೀತಿ ತೆಗೆದು ವೈಪ್ ಮಾಡ್ಕೋಬೋದು. ಸೊ ಇಷ್ಟೆಲ್ಲ ಹೇಳಾದ್ಮೇಲೆ ಇದನ್ನ ಲ್ಯಾಪ್ಟಾಪ್ ಹೇಗೆ ಹಾಕೋದು ಅಂತ ತೋರಿಸ್ಕೊಡ್ತೀನಿ. ಸೊ ನೋಡಿ, ನಾ ಹೇಳ್ತಾ ಇದ್ದಲ್ಲ, ಇದೆ ಆ ಲ್ಯಾಪ್ಟಾಪ್ ಸ್ಟ್ರಿಕ್ಸ್ G16. ಇಲ್ಲಿ ಏನು ಮಾಡೆಲ್ ನಂಬರ್ ಇತ್ತು, ಸ್ಟ್ರಿಕ್ಸ್ G16, ಅದೇ ಲ್ಯಾಪ್ಟಾಪ್ ಇದು.
ನೋಡಿ G16. ಸೊ ಈಗ ನಾವು ಇದನ್ನ ಓಪನ್ ಮಾಡೋಣ. ನೋಡಿ, ಸಾಮಾನ್ಯವಾಗಿ ಎಲ್ಲ ಲ್ಯಾಪ್ಟಾಪ್ ಈ ರೀತಿ ಇರುತ್ತೆ. ನೀವು ಇದ್ರ ಮೇಲೆ ವರ್ಕ್ ಮಾಡ್ತಾ ಇರ್ತೀರಾ, ಇದು ರೆಗ್ಯುಲರ್ ಕೀಸ್ ಇಲ್ಲೇ ಟೈಪ್ ಮಾಡ್ತಾ ಇರ್ತೀರಾ ನೋಡಿ. ಬಟ್ ಈ ರೀತಿ ಮಾಡೋದ್ರಿಂದ ನೋಡಿ, ಇಲ್ಲೆಲ್ಲ ಗ್ಯಾಪ್ಸ್ ಇರುತ್ತೆ, ಧೂಳು ಹೋಗ್ಬೋದು ಅಥವಾ ಕೀಸ್ ಕಿತ್ತೋಗ್ಬೋದು ಅಥವಾ ಕಾಫಿ ಟೀ ಬಿದ್ದರೆ ಅದ್ರೊಳಗಡೆ ಹೋಗ್ಬೋದು. ಬಟ್ ಇದನ್ನ ಇಲ್ಲಿ ಹಾಕಿದ್ರೆ ನಿಮ್ಮ ಲ್ಯಾಪ್ಟಾಪ್ ತುಂಬ ಸೇಫ್ ಆಗಿರುತ್ತೆ. ನೋಡಿ ಹೇಗೆ ಅಂತ ಏನಿಲ್ಲ, ಜಸ್ಟ್ ಹಾಕೋ ಮುಂಚೆ ಇದನ್ನು ಒಮ್ಮೆ ನೀವು ಕ್ಲೀನಾಗಿರೋ ಕ್ಲಾತ್ನಲ್ಲಿ ವೈಪ್ ಮಾಡಿ ನಿಮ್ಮ ಲ್ಯಾಪ್ಟಾಪ್. ಅದಾದಮೇಲೆ ಇದೇನು ಕೊಟ್ಟಿದ್ದಾರೆ, ನೀವು ಲೇಔಟ್ನ ನೋಡಿ, ಅಲ್ಲಿ ಹೆಂಗಿದೆಯೋ ಇದನ್ನು ಅದೇ ರೀತಿ ಡಿಸೈನ್ ಮಾಡಿದ್ದಾರೆ. ನೀವು ಏನು ಡಿಫ್ರೆನ್ಸ್ ನೋಡಿ ಕಾಣಿಸ್ತಾ ಇಲ್ಲ. ಪವರ್ ಬಟನ್, 4 ಡೆಡಿಕೇಟೆಡ್ ಮೀಡಿಯಾ ಕೀಸ್ ಇದೆ, 5 ಕೀಸ್ ಇದೆ. ಇದು ಎಷ್ಟು ಗ್ಯಾಪ್ನಲ್ಲಿ ಅಷ್ಟೇ ಇದೆ, ಬಿಕಾಸ್ ಎಕ್ಸಾಕ್ಟಾಗಿ ಅದೇ ಮಾಡೆಲ್ದು ತರಿಸಿರೋದು. ನೀವು ಅದೇ ಮಾಡೆಲ್ದೇ ತಗೊಳ್ಳಿ, ಇಲ್ಲ ಅಂದರೆ ಕೂರಲ್ಲ. ಈಗ ಇದನ್ನು ತಗೊಂಡು ಜಸ್ಟ್ ಇದ್ರ ಮೇಲೆ ಈ ಥರ ಇಟ್ಬಿಡೋದು. ಲೈಟಾಗಿ ಪ್ರೆಸ್ ಮಾಡಿ ನೋಡಿ, ಆಗೋಯ್ತು. ಈಗ ನಿಮಗೆ ಪ್ರಾಬ್ಲಮ್ ಗೊತ್ತಾಗ್ತಾನೂ ಇಲ್ಲ ಲ್ಯಾಪ್ಟಾಪ್ ಕೀಸ್ ಯಾವುದು ಇದೆ ಯಾವುದು ಅಂತ. ಬಿಕಾಸ್ ಯಾಕಂತಂದರೆ ಇದು ಅಷ್ಟು ಚೆನ್ನಾಗಿ ನೋಡಿ, ಎಸ್ಕೇಪ್ ಮೇಲೆ ಎಸ್ಕೇಪ್ ಕೀ ಗೊತ್ತಿದೆ ನೋಡಿ, ಟ್ಯಾಬ್ ಮೇಲೆ ಟ್ಯಾಬ್ ಕೀ ಕುಂತಿದೆ, ಕ್ಯಾಪ್ಸ್ ಮೇಲೆ ಕ್ಯಾಪ್ಸ್ ಕೀ ಕುಂತಿದೆ, ಸ್ವಿಫ್ಟ್ ಮೇಲೆ ಶಿಫ್ಟ್ ಕೀ ಕುಂತಿದೆ, ಕಂಟ್ರೋಲ್ ಮೇಲೆ ಕಂಟ್ರೋಲ್ ಕೀ. ಈ ಥರ ಎಲ್ಲ ಕೀಸ್ನಲ್ಲೂ ನೋಡಿ ಕ್ಲೀನಾಗಿ ಪರ್ಫೆಕ್ಟಾಗಿ ಕೂತಿದೆ. ಮತ್ತು ಇದನ್ನು ಕ್ಲೀನ್ ಮಾಡಬೇಕಂದ್ರೆ ಜಸ್ಟ್ ಈ ರೀತಿ ಎತ್ತಿ ಬಂದ್ಬಿಡುತ್ತೆ. ಇದರಲ್ಲಿ ಯಾವುದೇ ರೀತಿ ಗ್ಲೂ ಆಗಲಿ ಅಂಟಾಗೋದಾಗಲಿ ಏನೂ ಇರೋದಿಲ್ಲ. ಜಸ್ಟ್ ತಗೊಳ್ಳಿ, ಈ ರೀತಿ ಇಡೋದು ಅಷ್ಟೇ. ಟೈಪಿಂಗ್ ಸಹ ನೋಡಿ, ತುಂಬ ಸಲೀಸಾಗುತ್ತೆ, ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ ಇರೋದಿಲ್ಲ. ಟೈಪ್ ಮಾಡು ಸಹ ತೋರಿಸ್ತೀನಿ ನೋಡಿ. ಈಗ ನಾನು ಲ್ಯಾಪ್ಟಾಪ್ ಆನ್ ಮಾಡ್ತಾ ಇದ್ದೀನಿ. ಲ್ಯಾಪ್ಟಾಪ್ ನಮ್ಮದು ಆನ್ ಆಯಿತು. ಸೊ ನಾನು ಇವಾಗ ಲ್ಯಾಪ್ಟಾಪ್ ಸ್ಕ್ರೀನಲ್ಲಿ ವರ್ಡ್ ಡಾಕ್ಯುಮೆಂಟ್ ಓಪನ್ ಮಾಡಿದ್ದೀನಿ, ನೀವು ನೋಡ್ತಾ ಇರ್ಬೋದು. ಸೊ ನಾನು ಇಲ್ಲಿ ಟೈಪ್ ಮಾಡಿ ತೋರಿಸ್ತೀನಿ ನಿಮಗೆ ಹೆಂಗೆ ವರ್ಕ್ ಆಗುತ್ತಿದ್ದು ಅಂತ ನೋಡಿ. ಇಲ್ಲಿ ಆಲ್ರೆಡಿ ಸಿಲಿಕಾನ್ ಗಾರ್ಡ್ ಇದೆ, ಸಿಲಿಕಾನ್ ಗಾರ್ಡ್. ಇದ್ರ ಮೇಲೆ ನಾನು ಟೈಪ್ ಮಾಡ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಟೈಪ್ ಆಗುತ್ತೆ. ಸೊ ಲೆಂತಿ ವರ್ಕ್ಗೂ ಸಹ ಇದು ಯೂಸ್ ಆಗುತ್ತೆ. ಫುಲ್ ಡೇ ಆಫೀಸ್ ಕೆಲಸ ಮಾಡ್ತೀನಿ ಅನ್ನೋರು ಅಥವಾ ಅವಾಗ ಯೂಸ್ ಮಾಡ್ತೀನಿ ಲ್ಯಾಪ್ಟಾಪ್ ಅನ್ನೋರು ಎಲ್ರಿಗೂ ಇದು ತುಂಬ ಯೂಸ್ ಆಗುತ್ತೆ. ಯಾಕಂತಂದರೆ ನಿಮ್ಮ ಒಂದು ಲ್ಯಾಪ್ಟಾಪ್ನ ಕೀಸ್ನ ನೀವು ಸೇಫ್ ಗಾರ್ಡ್ ಮಾಡ್ಬೋದು ಈ ಒಂದು ಸಿಲಿಕಾನ್ ಪ್ಯಾಡಿಂದ. ಸೊ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಮತ್ತು ಇನ್ನು ಯಾವ ರೀತಿ ವಿಡಿಯೋಸ್ ಬೇಕಂತ ಕಮೆಂಟ್ ಮಾಡಿ. ಆ ರೀತಿ ವಿಡಿಯೋ ನಾವು ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಸೊ ಈ ಒಂದು ಪ್ರಾಡಕ್ಟ್ನ ನೀವು ತರಿಸ್ಕೋಬೇಕಂದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಮ ಲ್ಯಾಪ್ಟಾಪ್ಗೂ ಸಹ ತಗೊಳ್ಳಿ, ಅಥವಾ ನಿಮ್ಮ ಲ್ಯಾಪ್ಟಾಪ್ ಮಾಡೆಲ್ ಯಾವುದು ಅಂತ ಕಮೆಂಟ್ ಮಾಡಿ. ನಾನು ಆ ಲ್ಯಾಪ್ಟಾಪ್ಗೆ ಯಾವ ಸಿಲಿಕಾನ್ ಗಾರ್ಡ್ ಬರುತ್ತೆ ಅಂತ ನಾನು ನಿಮಗೆ ರಿಪ್ಲೈ ಕೊಡ್ತೀನಿ. ಸೊ ನೀವು ಅಲ್ಲಿಂದ ಬುಕ್ ಮಾಡಿ ತರಿಸ್ಕೋಬೋದು. ಸೊ ಥ್ಯಾಂಕ್ ಯು.